ಸೊ ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ಟೈಮ್ ಬಂದ್ಬಿಟ್ಟು ಈಗ 6 ಕಾಲು. ವ್ಲಾಗ್ನ ನಾನು ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸಗಳಿದ್ದು. ಆಮೇಲೆ ಫಸ್ಟು ಆ ಕಡೆ ಮೇನ್ ಗೇಟ್ ಆ ಕಡೆ ಹೋಗಿದೆ ಟಿಕೆಟ್ ಕೊಡೋಕ್ಕೆ ಕೌಂಟ್ರ್ ಕಡೆಗೆ. ಅಲ್ಲಿ ನೋಡ್ತಂದರೆ 6ನೇದು ತಾಲೀಮು ನಡೆಯುತ್ತೆ ಇವತ್ತು ಯಾವುದೂ ಎಂಟ್ರಿ ಇದಲ್ಲ ಅಂತ. ಅದಕ್ಕೆ ಇವಾಗ ಈ ಕಡೆ ಮೇನ್ ಗೇಟ್ ಹತ್ರಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಆದರೆ ಹೋಗ್ಬಿಟ್ಟು ನೋಡೋದು. ಇಲ್ಲಾಂದರೆ ಆ ಕಡೆಗೆ ಹೋಯ್ತು ಅಂದರೆ ಸ್ಟ್ರೈಟ್ ಎಕ್ಸಿಬಿಷನ್ ಒಳಗಡೆ ಹೋಗ್ಬಿಡೋದು. ಇಲ್ಲಾಂದರೆ ಅದು ಆಗಲಿಲ್ಲ ಅಂದರೆ ಲಾಸ್ಟ್ ಆಪ್ಷನ್ನು ಡ್ರೋನ್ ಶೋ. ಬನ್ನಿ ಗೈಸ್, ಇಲ್ಲಿ ಲೈಟ್ ಆನ್ ಮಾಡಲ್ಲ ಅಂತ ಅನೌನ್ಸ್ ಮಾಡೋದು. ಈ ಕಡೆಗೆ ಬಂದಮ್ಮ ಲೈಟ್ ಆನ್ ಮಾಡೋದು. ಲೈಟ್ ಆನ್ ಮಾಡಲ್ಲ ಅಂತ ಅನೌನ್ಸ್ ಮಾಡೋದು. 7 ಗಂಟೆಯಿಂದ 7:15 ತನಕ 1/4 ಗಂಟೆ ಅನೌನ್ಸ್ಮೆಂಟು, ಲೈಟ್ ಆನ್ ಮಾಡಲ್ಲ ಇವತ್ತು ಅಂತ. ಈಗ ನೋಡಿ ಅಲ್ಲಿ ಒಳಗಡೆ ಪ್ಯಾಲೇಸ್ ಒಳಗಡೆ ಬಿಡಲ್ಲ ಅಂತ ಹೇಳಿದ್ವಲ್ಲ, ಅದಕ್ಕೆ ಇವಾಗ ಎಕ್ಸಿಬಿಷನ್ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಟಿಕೆಟ್ ತೊಗೊಂಡು ವಾಪಸ್ ಎಕ್ಸಿಬಿಷನ್ ಒಳಗಡೆ ಹೋಗ್ಬಿಟ್ಟು ಆಮೇಲೆ ಹೋಗೋಣ. ಇನ್ನು 7:15 ಬೇಜಾನ್ ಟೈಮ್ ಐತೆ ಇವತ್ತು. ಗೈಸ್, ಟಿಕೆಟ್ ತೊಗೊಂಡೆ. ಅಡಲ್ಟ್ಗೆ 40, ಚಿಲ್ಡ್ರನ್ಸ್ಗೆ 30 ಅಂತೆ. 300 ರೂಪಾಯಿ ಕೊಟ್ಟಿದ್ದಕ್ಕೆ ಚೇಂಜ್ ಕೊಡೋದು ಬದಲು ಚಾಕ್ಲೇಟ್ ಕೊಟ್ಬಿಟ್ಟು 50 ರೂಪಾಯಿ ನೋಟ್ ಕೊಟ್ಟೋದು. ಇವ್ರಿಗೆಲ್ಲ ಇಂಥ ಐಡಿಯಾಗಳು ಅದು ಎಲ್ಲಿಂದ ಯಾವನ್ ಕೊಡ್ತಾನೋ ನನಗಂತೂ ಗೊತ್ತಿಲ್ಲ. ಚೇಂಜ್ ಕೊಟ್ಟರು ಅಂದರೆ ಚಾಕ್ಲೇಟ್ ಕೊಟ್ಟು ಕಳಿಸ್ತದೆ, ತೊಗೊಂಡೋಗಿ ಬಂದ್ಬಿಟ್ಟು. ಬನ್ನಿ ಈಗ ಹೊರಡೆ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ. ನೆಚ್ಚಿನ ರೇಡಿಯೋ ಸ್ಟೇಷನ್ ರೆಡ್ ಅಂಬಾರಿ 13 ಸೀಸನ್ ಜೊತೆ ಅದ್ಧೂರಿಯಾಗಿ ಈ ವರ್ಷ ಕೂಡ ಇಲ್ಲಿ ಬಂದಿದ್ದೀವಿ ನಿಮಗೋಸ್ಕರ. ಸೂಪರ್ ಆಗಿರೋ ಆಕ್ಟಿವಿಟೀಸ್ ಜೊತೆ. ಸೊ ಇದು ತಡ ಮಾಡೋದು ಬೇಡ. ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಳಾಗಿರ್ಬೋದು ಯಾರು ಬೇಕಾದ್ರೂ ಎಂಜಾಯ್ ಮಾಡ್ಬೋದು, ಜಾಯಿನ್ ಆಗ್ಬೋದು. ಸೊ ಈ ಆಕ್ಟಿವಿಟೀಸ್ ಅಲ್ಲಿ ನನಗೆ ಒಂದು 4 ಜನ ಕಪಲ್ಸ್ ಗಂಡ ಹೆಂಡತಿ ಜಾಗ ಬಿಡಿ ಮೇಡಮ್, ಆ ಕಡೆ 4 ಜನ ಕಪಲ್ಸ್ ಮುಂದೆ ಬಂದ್ರೆ ಚೆನ್ನಾಗಿರುತ್ತೆ. ಸೂಪರ್ ಚಪ್ಪಲ್ ನೋಡಿರಿ. ಯಾರು ಬಂದಿಲ್ಲ ಕಪಲ್ಸ್ ಬಂದಿಲ್ಲ. ಬನ್ನಿ ಬನ್ನಿ ಕಪಲ್ಸ್. ಸ್ವಲ್ಪ ಬಿಲ್ಡಪ್ ತಗೊಂಡು ಬರ್ಬೇಕು ಅಂತ ಆಸೆ. ನನ್ನ ವಾಯ್ಸ್ ಕೇಳಿಸ್ತಾ ಇದ್ರೆ ದಯವಿಟ್ಟು ಈ ಗಾಡಿ ಹತ್ರ ಬನ್ನಿ. ಯೂಟ್ಯೂಬ್ಗೆ ಕೇವಲ ನಾನು ಏನು ಕಾಂಟೆಂಟ್ ಮಾಡಲ್ಲ. ಮೇಡಮ್ ಅವರು ನನಗೆ ಸೈಜ್ ಕ್ಯಾಂಟಿ ಅಂದ್ಬಿಟ್ಟು ಯೂಟ್ಯೂಬ್ ಐಡಿ. ಮೇಡಮ್ ಅವರು ನನಗೆ ಕಾಂಟೆಂಟ್ ಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡೈತವ್ರೆ. ಯಾಕೆ ಅಂದರೆ ನನಗೆ ಒಂದು ಕ್ಯಾಮ್ರಾ ಫುಲ್ ಸ್ವಿಚ್ ಆಫ್ ಆಗಿ ಅಲ್ಲಿ ಚಾರ್ಜ್ ಹಾಕಕ್ಕೆ ಬಂದಿದ್ದೀನಿ. ಟೈಮ್ ಪಾಸ್ ಮಾಡಬೇಕು ಅರ್ಧ ಗಂಟೆ. ಸೊ ಅದಕ್ಕೆ ಸಿಕ್ಕೊಂಡು ಇಲ್ಲಿ ಕಾಂಟೆಂಟ್ ಕೊಟ್ಬಿಟ್ಟು ಆಮೇಲೆ ಹೋಗ್ತೀನಿ ರೆಕಾರ್ಡ್ ಮಾಡೋಕ್ಕೆ. ಬನ್ನಿ ನೋಡಿ, ಇಂಥ ಯೂಟ್ಯೂಬರು ನನಗೆ ಕಾಂಟೆಂಟ್ ಕೊಡಕ್ಕೆ ಬಂದ್ರೆ ನನ್ನ ಅದೃಷ್ಟ ಅನ್ಬೇಕು. ನನ್ನ ಹೆಸರು ನಿಮ್ಗೆ ಗೊತ್ತಿರಲಿಲ್ಲ. ಅದೇ ಬ್ಲಾಗ್ ನೋಡಿದ್ನಲ್ಲ, ಅದರಿಂದ ಗೊತ್ತಾಗಿದ್ದು. ಪೆನ್ನೆಲ್ಲ ಕೊಡ್ಬೋದು. ಈ ಕಡೆ ಬರ್ತಾನೆ ಬರೀ ಬಟ್ಟೆ, ಚಪ್ಪಲಿ, ಮೆಡಿಸಿನ್ಸ್ ಇಂಥದ್ದೇನೆ. ಬರೀ ನೀಲ್ಗಿರಿ ಸ್ಮೆಲ್ ಹೊಡಿತೈತೆ. ಅದು ಅಲ್ಲಿ ಆಯುರ್ವೇದಿಕ್ ಅಂಗಡಿ ಫುಲ್ ನೀರ್ಗಿರಿ. ಮ್ಯಾಂಗೋ ರೈಟ್ ಅಂತೆ. ಬೇಡ ಮೇಡಮ್. ಎಕ್ಸಿಬಿಷನ್ ಅಂದ್ರೆ ನಾನು ಏನೋ ಅಂದ್ಕೊಂಡೆ ಕಣ್ರಿ. ಯಾಕೆ ನಿಮ್ಗೆ ಗೊತ್ತಿಲ್ವಾ ಎಕ್ಸಿಬಿಷನ್? ನಾನು ಎಕ್ಸಿಬಿಷನ್ ಅಂದ್ರೆ ಮ್ಯೂಸಿಯಂ ತರ ಏನೋ ನೋಡ್ತಿರ್ತಾರೆ ಅನ್ಕೊಂಡೆ. ಶಾಪಿಂಗ್ ಸೆಂಟರ್. ಈ ಸೈಡ್ ಎಲ್ಲ ಶಾಪಿಂಗ್ ಸೆಂಟರ್. ಅಲ್ಲಿ ಲೈಟ್ ಕಾಣಿಸ್ತೈತಲ್ಲ, ಆ ಕಡೆ ಆಟ ಆಡೋದೆಲ್ಲ. ಮೈಸೂರು ಫಸ್ಟ್ ಟೈಮ್ ಬರ್ತಿರೋದು. ಗೈಸ್, ಇವರು ಇನ್ನೊಂದು ಫೇಮಸ್ ಕನ್ನಡ ಯೂಟ್ಯೂಬ್ ವ್ಲಾಗರ್ ಅಕೌಂಟ್ ಐಡಿನಲ್ಲಿ ಬಂದಿದ್ರು ವ್ಲಾಗ್ಸಲ್ಲಿ. ಆಗ ಬಂದ್ಬಿಟ್ಟು ಜಿಪ್ಸಿ ಓಡ್ಸಕ್ಕೆ ಹೋಗಿ ಸ್ಟಾರ್ಟಿಂಗಲ್ಲೇ ಡ್ರಿಫ್ಟ್ ಹೆಂಗೆ ಹೊಡಿಯೋದು ಅಂತ ಕೇಳಿದ್ರು ಮೇಡಮ್.
ಇದೆ ನೋಡಿ ಗೈಸ್. ಸಾರಿ ಕೆಫೆ ಅನ್ಸುತ್ತೆ, ಗೊತ್ತಿಲ್ಲ ಗೈಸ್. ಮೇಡಮ್ ಹೋದ ನನಗೆ ಸಬ್ಸ್ಕ್ರೈಬರ್ಸ್ನ ಹುಡುಕೊಡ್ತಾವೆ. ಅದರಲ್ಲೂ ಮೇಡಮ್ ನ್ಯೂಸ್ ಚಾನಲಿಂದ ಬಂದವದಂತೆ. ಏನು? ಹಾಂ, ಅದು ಪ್ರತಿ ವರ್ಷ ಹಂಗೇನೆ, ಪ್ರತಿ ವರ್ಷ ಅದು ಹಂಗೆ ಇರುತ್ತೆ ಗೈಸ್. ಮೇಡಮ್ ಅವರು ಏನೋ ರಿವ್ಯೂ ವಿಡಿಯೋ ಮಾಡ್ಕೊಂಡು ಓಡಾಡ್ತಾವ್ರೆ. ಬನ್ನಿ ಎಲ್ಲ ಹೆಂಗಿರುತ್ತೆ ಅಂತ ನೋಡ್ಕೊಂಡು ಆಮೇಲೆ ಹೋಗೋಣ. ನಮ್ಮ KSRTC ಬಸ್ಸು ಕಮೆಂಟ್ ಹಾಕಿ ಯಾವ್ಯಾವ KSRTC ಲವರ್ ಇದ್ದೀರಾ ಅಂದ್ಬಿಟ್ಟು. ಇದೇನೋ ಒಂದು ಇಟ್ಟವ್ರ ಇಲ್ಲಿ ಗ್ರಾಮೀಣ ಟೆಕ್ಸ್ಟೈಲ್ಸಲ್ಲಿ. ಇದು ಬಟ್ಟೆ ನೇಯೋದು, ಟೆಂಪಲ್ ಪೆವಿಲಿಯನ್. ಇದೆಲ್ಲ ಕೈಯಲ್ಲಿ ನೇಯೋದು ಬಟ್ಟೆಗಳು ಎಲ್ಲ ನೋಡಿ. ಎಲ್ಲ ಕ್ಲೀನಾಗಿ ಅರೇಂಜ್ ಮಾಡವ್ರೆ. ಏನೇನು ಎಕ್ಸಿಬಿಷನಲ್ಲಿ ಏನೇನು ಇಡ್ಬೋದು ಎಲ್ಲ ಇಟ್ಟವ್ರೆ. ಇದು ಎಲ್ಲ ಬಟ್ಟೆ ಮೆಟೀರಿಯಲ್ಸ್. ಇದು ಡೆಮೋ. ಆಮೇಲೆ ಇದು ಫಸ್ಟ್ ಜೆನ್ನು, ಸೆಕೆಂಡ್ ಜೆನ್ನು, ಥರ್ಡ್ ಜೆನ್ ಬಟ್ಟೆ ನೇಯೋದು ಅಂದ್ಕೊಂಡು ಇಟ್ಕೊಂಡವ್ರೆ. ಆಮೇಲೆ ಅದು ಇವಾಗಲೂ ಓಡುತ್ತೆ. ಕಂಬದ ಮನೆ ಆ ಕಡೆ ಎಲ್ಲ, ಕಂಚಿ ಸೈಡು ಕಂಬದ ಮನೆ ಆ ಕಡೆ ಎಲ್ಲ ಹೋಯ್ತು ಅಂದರೆ ಇದರಲ್ಲೇ ಜಾಸ್ತಿ ನೇಯೋದು ಇವಾಗಲೂ ನಮ್ಮ ಬಟ್ಟೆಗಳನ್ನ. ಅದು ಸೂಪರಾಗೈತೆ. ಬನ್ನಿ ಆಚೆ ಅವನು ಮೇಡಮ್ ಅದು ಓಡ್ತಾನೆ ಹೋದ. ನಾನು ಡೈಲಿ ಬ್ಲಾಗ್ಸ್ ಮಾಡೋಕ್ಕೆ ಅಂತ ಬಂದಿದ್ದು ಇಲ್ಲಿಗೆ. ನೋಡಿದೆ ಆಕ್ಸಿಡೆಂಟಲ್ ಆಗಿ ಮೇಡಮ್ ಅವ್ರು ಸೇರಿದ್ರು ಕೈಗೆ. ಆದರೆ ಮೇಡಮ್ ಅವರು ಸ್ಟಾರ್ಟಿಂಗಲ್ಲಿ ನನಗೆ ಸ್ವಲ್ಪ ಕಂಟೆಂಟ್ ಕೊಟ್ಟರು. ಆಮೇಲೆ ಇವಾಗ ಮೇಡಮ್ ಅವ್ರದ್ದು ಕ್ಯಾಮ್ರಾ ಚಾರ್ಜ್ ಆಯ್ತಲ್ಲ, ಈಗ ಮೇಡಮ್ ಮುಂದೆ ಮುಂದೆ ಹೋಯ್ತವ್ರೆ ರಿವ್ಯೂ ಮಾಡಿಕೊಂಡು. ಸರಿ ಬನ್ನಿ ಹೋಗೋಣ. ಆಯುರ್ವೇದಿಕ್ ಹೇರ್ ಆಯಿಲ್ ನಂದಿನಿ ಕುಟೀರ ಒಳಗಡೆ ಹೋಯ್ತಾ ಇದ್ದೀವಿ. ಎಂಟ್ರೆನ್ಸಲ್ಲೇ ನಮ್ಮ ದೇಸಿ ಹಸುಗಳನ್ನ ಇಟ್ಟವ್ರೆ. ಆಮೇಲೆ ಹೋಯ್ತವ್ರೆ ಇಲ್ಲೊಂದು ಹಸು ಐತೆ, ಹಸುವಿಂದ ಹಾಲು ಕರಿಯೋತದ. ಆಮೇಲೆ ಇದು ಡೈರಿಗೆ ತಂದ್ಬಿಟ್ಟು ಎಷ್ಟೈತೆ ಎಷ್ಟು ತೂಕ ಕಾಣತ್ತವ. ಆಮೇಲೆ ನಿಮ್ಮೆಲ್ರಿಗೂ ಗೊತ್ತು ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಆಮೇಲೆ ಹಾಲು ಹೆಂಗೆ ಪ್ರೊಸೆಸ್ ಆಗುತ್ತೆ ಅನ್ನೋದು. ಇದೆಲ್ಲ ನಮ್ಮ ದೇಸಿ ಹಸುವಿನ ತಳಿಗಳು. ಮತ್ತೆಲ್ಲ ಏನಂದರೆ ನಂದಿನಿ ಕಡೆಯಿಂದ ಏನೇನು ತಯಾರಿಸ್ತದೆ ಅಂದ್ಬಿಟ್ಟು ಇಲ್ಲಿ ನೋಡಿ. ಸ್ಕಿಮ್ಡ್ ಮಿಲ್ಕ್ ಪೌಡರು, ಆಮೇಲೆ ಹೋಲ್ ಮಿಲ್ಕ್ ಪೌಡರು, ಆಮೇಲೆ ಪನ್ನೀರು, ಇವೆಲ್ಲ ಹಾಲು, ಮೊಸರು, ತುಪ್ಪ, ದೋಸೆ ಬ್ಯಾಟ್ರು, ಸ್ವೀಟ್ಸು, ಇಷ್ಟೇ. ಇದಿಷ್ಟೇ. ಚೆನ್ನಾಗಿ ಹೆಂಗೆ ಎಕ್ಸಿಬಿಟ್ ಮಾಡಬೇಕು ಹಂಗೇ ಎಕ್ಸಿಬಿಟ್ ಮಾಡೋದ್ರೆ ಡೀಸೆಂಟಾಗಿ ಚೆನ್ನಾಗೈತೆ. ಇಲ್ಲಿ ಎಲ್ಲ ಸ್ವೀಟ್ಸ್ ಎಲ್ಲ ಹೆಂಗೆ ಮಾಡ್ತದೆ ಅನ್ನೋದನ್ನು ತೋರಿಸೋದು. ಆಮೇಲೆ ಈ ಕಡೆ ಹೋಯ್ತು ಅಂದರೆ ಇಲ್ಲಿ ಡೈರಿ ಟೈಪ್ ಏನೋ ಇಟ್ಕೊಂಡು ಹೋದೆ. ಇಲ್ಲಿ ಒಳಗಡೆ ಏನೇನು ಇರುತ್ತೋ ನಂದಿನಿ ಪ್ರಾಡಕ್ಟ್ಸ್ ಅದೆಲ್ಲ ಇಲ್ಲಿರುತ್ತೆ. ಅದಕ್ಕೆ ಇದೊಂದು ಟಿಕೆಟ್ ತೊಗೊಂಡಿದ್ದೀವಿ. ಇವಾಗ ಸ್ಕೇರಿ ಹೌಸು, ಇಲ್ಲಿ ಎಂಟ್ರೆನ್ಸು. ಏನೋ ವೆಯ್ಟ್ ಮಾಡಿ ಅಂತ ಹೇಳ್ತಾವ್ರೆ, ನೋಡೋಣ. ಗೈಸ್ ಮೇಡಮ್ ಅವರು ಮುಂದಕ್ಕೆ ಧೈರ್ಯನೇ ಪಡಲ್ಲ ಅಂತವೆ. ಯಾಕೆ ಅಷ್ಟು ಭಯನಾ ನಿಮಗೆ? ಅದು ನಿಜ. ಮೇಕಪ್ ತೆಗಿಬೇಕಿತ್ತು ನಾವು. ಬನ್ನಿ ಇವಾಗ ಒಂದಷ್ಟು ಕ್ಲಿಪ್ಸ್ ತಗೊಂಡು ವಾಪಸ್ ಹೋಗೋಣ. ಗೈಸ್ ಈ ಗೇಮ್ ನೋಡ್ಬಿಟ್ಟು ಆಗಲೇ ಮೀಟರ್ ಆಫ್ ಇದಕ್ಕೆಲ್ಲ ಯಾವನು ಹೋಯ್ತಾನೆ, ಅದು ಕ್ರೇಜಿ ಅಂತೆ. ಫಸ್ಟ್ ಟೈಮ್ ಲೈಫಲ್ಲೇ ಫಸ್ಟ್ ಟೈಮ್ ಬರ್ತದೆ ನಾನು ಸೋಲೋ ಈ ಥರ. ಲಾಸ್ಟ್ ಟೈಮು ಆ ಕಡೆ ಎಷ್ಟು ಟೆಂಟ್ ಕಾಣಿಸ್ತೈತೆ ನಿಮ್ಗೆ ಹಿಂದೆ ಸ್ಕೇರಿ ಹೌಸ್ದು.
ಫುಲ್ಲು ಐತೆ. ಇದೆಲ್ಲ ಈ ಸತಿ ಅದನ್ನು ಹಾಫ್ ಕಟ್ ಮಾಡಿಬಿಟ್ಟವ್ರೆ. ಅದರಿಂದ ಅಷ್ಟೇನು ಚೆನ್ನಾಗಿಲ್ಲ ಈ ಸತಿ. ಹಾಂ, ಈ ಸತಿ ಅಂದರೆ ಓಕೆ ಜಾಸ್ತಿ ಇಲ್ಲ ಈ ಸತಿ ಟೈಮು. ಕಮೆಂಟ್ ಮಾಡಿದಂತೆ ಇದು ಸೇಫ್ಟಿ ಎಲ್ಲ ಇಲ್ಲ ಅಂತ ಅಂದ್ಕೊಂಡು ನೋಡಿದ್ರೆ ಸೇಫ್ಟಿ ಕೊಡೋದಕ್ಕೆ ಈ ಟೈಮು ಅಂತ ಏನು ಡೇಂಜರಸ್ಸೇ ಇಲ್ಲ. ಆಯ್ತು ಬಿಡಿ, ನಿಂದನೇ ಕಟ್ ಮಾಡ್ತೀನಿ. ಯಾವುದು ಅಲ್ಲಿ ಆ್ಯಕ್ಚುಲಿ ಈ ಟೈಮು ಎಲ್ಲ ಚಿಕ್ಕ ಮಕ್ಳದೇ ಇಟ್ಟಿರೋದು ಗೇಮ್ಸು. ದೊಡ್ಡವ್ರದ್ದು ವೆರಿ ಸ್ವಲ್ಪ ಕೌಂಟ್ ಮಾಡ್ಬೋದು. ಅದೇ ಚಿಕ್ಕ ಮಕ್ಳದು ನೋಡಿ, ಇಲ್ಲೊಂದೈತೆ, ಪಕ್ಕದಲ್ಲಿ ಒಂದೈತೆ, ಆ ಕಡೆ ಒಂದೈತೆ, ಅದು ಮಕ್ಳದೇನೆ. ಅದೇ ಅಡಲ್ಟ್ಸ್ ಕುತ್ಕೊಂತದ ಅಷ್ಟೇ. ಗೈಸ್, ಈ ಗೇಮ್ ಇರೋದೇ ಹಿಂಗೆ. ಸೇಫ್ಟಿ ಆ್ಯಕ್ಚುಲಿ ಇದು ರನ್ ಮಾಡೋಕ್ಕೂ ಮುಂಚೆ ಒಂದು ಸತಿ ಟೆಸ್ಟ್ ಮಾಡ್ತದೆ. ಗೈಸ್, ಇಲ್ಲಿ ನೋಡಿ ಚಿಕ್ಕ ಮಗು ಹೆಂಗೆ ಕೂರಿಸೋದೆ ಪಾಪ. ಸರಿ ಬಾ. ಪಾಪ ಅಷ್ಟು ಚಿಕ್ಕ ಮಗುಗೆ ಅಥವಾ ಪೇಂಟ್ ಹಾಕ್ಬಿಟ್ಟು ಇಷ್ಟೊಂದು ಕೂರಿಸೋದ ಸೊಳ್ಳೆ. ನಿಜವಾಗ್ಲು ಪಾಪ. ಕೇಳೇನೆ ಕನ್ನಡ ಬ್ಲಾಗ್ಸ್, ಅದಕ್ಕೆ ಪೊಲೀಸ್ ಇದು ಮಾಡ್ತಾ ಇದಾರಲ್ಲ. ಹಾಂ, ಒಳಗಡೆ ಎಷ್ಟು ರಶ್ ಇತ್ತೋ ಆಚೆನೂ ಅಷ್ಟೇ ರಶ್ ಐತೆ. ಅದಕ್ಕಿಂತ ಆ್ಯಕ್ಚುಲಿ ಡಬಲ್ ಆಗೈತೆ ರಶ್. ನೋಡಿ ಇಲ್ಲಿ ಹೊರಟ್ರು. ಬಾಯ್ 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 ಬಾಯ್. ಗೈಸ್, ಎಲ್ಲ ಸುತ್ತಾಡ್ಕೊಂಡು ನೋಡ್ಕೊಂಡಿದ್ದಾಯ್ತು. ಇವಾಗ ರ್ಯಾಪಿಡೋ ಬುಕ್ ಮಾಡ್ತಾ ಇದ್ದೀನಿ. ರ್ಯಾಪಿಡೋ ಬುಕ್ ಆಗಿದ್ದಾದ್ಮೇಲೆ ಸ್ಟ್ರೈಟ್ ಮನೆಗೆ ಹೋಗೋದು ಅಷ್ಟೇ. ಫುಲ್ಲು ಎಕ್ಸಾಸ್ಟ್ ಮಾತ್ರ ಫುಲ್ ಇವತ್ತು. ಫುಲ್ಲು ನೋಡಿ, ಫುಲ್ ರಶ್ ಇವತ್ತು.